ಹಲೋ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಗೀ ರೋಸ್ಟ್ ಮಾಡ್ತಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡುವ. ಹಾಗೆಯೇ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡುವ. ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ನಾನಿಲ್ಲಿ ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ಈಗ 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೇನೆ. ಹಾಗೆಯೇ ಅರಿಶಿಣದ ಪುಡಿಯನ್ನು ಸೇರಿಸಿಕೊಂಡಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ನಂತರ ಇಲ್ಲಿ ಚಿಲ್ಲಿ ಪೌಡರನ್ನು ಸೇರಿಸಿಕೊಳ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಸಾಕು. ನಂತರ ಜೀರಾ ಪೌಡರ್, ಇದು ಕೂಡ 1 ಟೇಬಲ್ ಸ್ಪೂನ್ನಷ್ಟು ತಗೊಳ್ಳುವ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿಯನ್ನು ಸೇರಿಸಿಕೊಳ್ತಿದ್ದೇನೆ. ಹಾಗೆಯೇ ಮೊಸರು, ನಾನಿಲ್ಲಿ ಮೊಸರನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಇವಿಷ್ಟು ಪದಾರ್ಥಗಳನ್ನು ಸೇರಿಸಿಕೊಂಡು ಚಿಕನ್ನಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಕಡೆ ಕೂಡ ಇದು ನೀಟಾಗಿ ಚಿಕನ್ನಿಗೆ ಹಿಡಿಬೇಕು. ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಇಡುವ. ಗೀ ರೋಸ್ಟ್ ಮಾಡಲಿಕ್ಕೆ ಇಲ್ಲಿ ಮಸಾಲೆ ತೆಗಿತಾ ಇದ್ದೇನೆ. ನೋಡಿ, ಒಂದು ಬಾಣಲೆಗೆ ನಾನಿಲ್ಲಿ ಒಣಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಒಂದು 15 ಒಣಮೆಣಸಿನಕಾಯಿ ಇದೆ. ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಇದು ಚೆಂದ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ನಂತರ ಅದೇ ಬಾಣಲೆಗೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳು, ಹಾಗೆಯೇ 3 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ನಂತರ ನಾನಿಲ್ಲಿ ಚಕ್ಕೆ, ಲವಂಗ, ಹಾಗೆಯೇ ಮತ್ತು ಸ್ಟಾರ್ ಇಷ್ಟನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಸೋಂಪು ಅಂದರೆ ಬಡೆ ಸೊಪ್ಪು, ಇದನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಪೆಪ್ಪರನ್ನು ಸೇರಿಸಿಕೊಳ್ತಿದ್ದೇನೆ. ಇದನ್ನು ಕೂಡ ಒಟ್ಟಿಗೆ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಗ್ಯಾಸನ್ನು ನಿಧಾನ ಉರಿಯಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಳುವ. ನೋಡಿ, ಈಗ ಇದು ಆಗಿದೆ, ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಆಗಿದೆ. ನಂತರ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೆಣಸನ್ನು ಕೂಡ ಈಗ ಜೊತೆಯಲ್ಲಿ ನಾನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ನಂತರ ನಾನಿಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಸೇರಿಸಿಕೊಳ್ತಿದ್ದೇನೆ. ಒಂದು ಅರ್ಧ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ, ನಂತರ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನಂತರ ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ. ಇಷ್ಟನ್ನು ಸೇರಿಸಿ ಇದನ್ನು ನೋಡಿ ಮಿಕ್ಸಿ ಮಾಡಿ ತಗೊಂಡಿದ್ದೇನೆ. ಮಸಾಲೆ ರೆಡಿಯಾಗಿದೆ. ಈಗ ನಂತರ ಗೀ ರೋಸ್ಟ್ ಮಾಡುವ. ಬನ್ನಿ ಫ್ರೆಂಡ್ಸ್, ಗೀ ರೋಸ್ಟ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲೆಯನ್ನು ತಗೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ತುಪ್ಪವನ್ನು ಹಾಕಿಕೊಳ್ತಿದ್ದೇನೆ. ನಾನಿಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿಕೊಳ್ತಿದ್ದೇನೆ. ತುಪ್ಪವನ್ನು ಹಾಕಿ ಅದೊಂದು ಸ್ವಲ್ಪ ಬಿಸಿ ಆಗಲಿ. ನೋಡಿ, ಈಗ ತುಪ್ಪ ಕಾದಿದೆ. ಇದಕ್ಕೆ ನಾನೀಗ ಕರಿಬೇವಿನ ಎಲೆಗಳನ್ನು ಸೇರಿಸಿಕೊಳ್ತಿದ್ದೇನೆ. ಇದೊಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಈರುಳ್ಳಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಅದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಚಿಕನ್ ಇದೆಯಲ್ಲ, ಅದನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಚಿಕನನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೀರೇನು ಸೇರಿಸೋದು ಬೇಡ, ಚಿಕನ್ ಬೇಯಬೇಕಾದ್ರೆ ನೀರು ಬಿಡ್ತದೆ.
ಮತ್ತು ನಾವು ಮೊಸರು ಕೂಡ ಹಾಕಿದ್ದೇವೆ, ಹಾಗಾಗಿ ನೀರನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ನಾನು ಇದಕ್ಕೆ ವಿನಿಗರನ್ನು ಸೇರಿಸಿಕೊಳ್ತಾ ಇದ್ದೇನೆ. ನೋಡಿ, 1 ಟೇಬಲ್ ಸ್ಪೂನ್, ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ವಿನಿಗರನ್ನು ಸೇರಿಸಿಕೊಂಡಿದ್ದೇನೆ. ವಿನಿಗರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಬೇಕಿದ್ದಲ್ಲಿ ನಿಂಬೆಹಣ್ಣನ್ನು ಕೂಡ ಸೇರಿಸಿಕೊಳ್ಬೋದು. ನಂತರ ಮುಚ್ಚಳದಿಂದ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡುವ. ನೋಡಿ, ಈಗ ಚಿಕನ್ ಬೇಯ್ತಾ ಇದೆ. ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಚಿಕನ್ ಬೇಯಬೇಕಾದ್ರೆ ಎಷ್ಟು ನೀರು ಬಿಟ್ಟಿದೆ ಅಂತ ನೋಡ್ಬೋದು. ನೀರನ್ನೇನು ಸೇರಿಸಿಕೊಳ್ಳೋದು ಬೇಡ. ನೋಡಿ, ಚಿಕನ್ ನೀರು ಬಿಟ್ಟಿದೆ. ಮತ್ತು ಉಪ್ಪು ಕೂಡ ಬೇಕಿದ್ರೆ ಹಾಕಿ. ನಾವು ಆಗಲೇ ಉಪ್ಪನ್ನು ಚಿಕನ್ನಿಗೆ ಸೇರಿಸಿಕೊಂಡಿದ್ದೇವೆ, ಹಾಗಾಗಿ ನೋಡಿಕೊಂಡು ಹಾಕಿ. ಆಮೇಲೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈಗ ಚಿಕನ್ ಹಾಫ್ ಕುಕ್ ಆಗಿದೆ. ನಂತರ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಆ ಮಸಾಲೆ ಜೊತೆ ಚಿಕನ್ ಫುಲ್ಲು ಬೇಯಲಿ. ಮಸಾಲೆಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ಚಿಕನ್ ಆ ಮಸಾಲೆ ಜೊತೆ ಚೆನ್ನಾಗಿ ಬೇಯ್ತಾ ಉಂಟು. ಚಿಕನ್ ಅಂತೂ ಕಂಪ್ಲೀಟಾಗಿ ಬೆಂದಿದೆ. ನಾವಿಲ್ಲಿ ಸ್ವಲ್ಪ ಕೂಡ ನೀರನ್ನು ಸೇರಿಸಲಿಲ್ಲ, ಆದರೂ ಕೂಡ ಎಷ್ಟು ನೀರು ಬಿಟ್ಟಿದೆ ಅಂತ ನೋಡ್ಬೋದು. ನೋಡಿ, ನಂತರ ನಾನಿಲ್ಲಿ ಇದಕ್ಕೆ ಒಂದು ಸಣ್ಣ ಪೀಸಿನಷ್ಟು ಬೆಲ್ಲವನ್ನು ಸೇರಿಸಿಕೊಳ್ತಿದ್ದೇನೆ. ನಿಮಗೆ ಇದು ಬೇಕಿದ್ರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಗೀ ರೋಸ್ಟಿಗೆ ಒಂದು ಸಣ್ಣ ಪೀಸಿನಷ್ಟು ಬೆಲ್ಲವನ್ನು ಸೇರಿಸೋದ್ರಿಂದ ಟೇಸ್ಟ್ ಅಂತೂ ಚೆನ್ನಾಗಿರ್ತದೆ. ಹಾಗೆಯೇ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಕೂಡ ಮೇಲಿಂದ ಸೇರಿಸಿಕೊಳ್ತಿದ್ದೇನೆ. ನಂತರ ತುಪ್ಪವನ್ನು ಕೂಡ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಮೇಲ್ಗಡೆಯಿಂದ ಹಾಕಿ ಮತ್ತು ಇದನ್ನು ಬೇಯಲಿಕ್ಕೆ ಬಿಡುವ. ಅಂದರೆ ಚಿಕನ್ ಅಂತೂ ಕಂಪ್ಲೀಟಾಗಿ ಬೆಂದಿದೆ, ಬಟ್ ಅದು ಗ್ರೇವಿ ಥರ ಇದೆ ಅಲ್ಲ, ಅದೆಲ್ಲ ಫುಲ್ಲು ಡ್ರೈ ಆಗಬೇಕು. ಇಷ್ಟನ್ನು ಸೇರಿಸಿ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಬೇಯಲಿಕ್ಕೆ ಬಿಡುವ. ನೋಡಿ, ಬೇಯ್ತಾ ಉಂಟು. ನೋಡಿ, ಇಲ್ಲಿ ಬೇಯ್ತಾ ಉಂಟು. ನಾನಿಲ್ಲಿ ಈಗ ಉಪ್ಪನ್ನು ಸೇರಿಸ್ತಿದ್ದೇನೆ. ಉಪ್ಪು ನೋಡಿಕೊಳ್ಳಿ, ಉಪ್ಪು ಕಡಿಮೆ ಇದ್ದರೆ ಹಾಕಿ. ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸೇರಿಸಿಕೊಂಡಿದ್ದೇನೆ. ನಂತರ ಇದು ಫುಲ್ ಡ್ರೈ ಆಗುವ ತನಕ ಇದನ್ನು ನಿಧಾನ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಬೇಕಾಗ್ತದೆ. ನೋಡಿ, ಬೇಯ್ತಾ ಬೇಯ್ತಾ ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ. ಇನ್ನು ಕೂಡ ಇದು ಫುಲ್ಲು ಡ್ರೈ ಆಗಬೇಕು. ಗೀ ರೋಸ್ಟು ಒಂದು ಸ್ವಲ್ಪ ಡ್ರೈ ಆಗಿದ್ರೇ ಚೆಂದ, ಹಾಗಾಗಿ ಮುಚ್ಚಳ ಮುಚ್ಚಿ ಇದನ್ನು ಮತ್ತೆ ಬೇಯಿಸಿಕೊಳ್ಳುವ. ಇದು ಫುಲ್ ಡ್ರೈ ಆಗುವ ತನಕ ಬೆಂದರೆ ನಮ್ಮದು ರುಚಿಯಾದಂತಹ ಚಿಕನ್ ಗೀ ರೋಸ್ಟ್ ರೆಡಿ ಆಗ್ತದೆ. ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮತ್ತೊಂದು ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ ಫ್ರೆಂಡ್ಸ್. ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.